ಹಲೋ ಎವ್ರಿವನ್, ಎಲ್ಲರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನೆಲ್ನಲ್ಲಿ. ಸೊ ಈ ವಿಡಿಯೋನಲ್ಲಿ ನಾನು ನಿಮಗೆ ಗೌರ್ಮೆಂಟ್ ಆಫ್ ಕರ್ನಾಟಕದು ಏನು ಅನ್ನಭಾಗ್ಯ ಸ್ಕೀಮ್ ಇದೆ, ಆ ಸ್ಕೀಮ್ ಪ್ರಕಾರ ಯಾರ ಹತ್ರ BPL ರಾಷನ್ ಕಾರ್ಡ್ ಇರತ್ತೆಲ್ಲ, ಸೊ ಪ್ರತಿ ವ್ಯಕ್ತಿಗೆ ಒಂದಿಷ್ಟು KG ಅಕ್ಕಿಯನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ರೈಟ್. ಸೊ ಈ ಅಕ್ಕಿ ಏನ್ ಸಿಗುತ್ತಲ್ಲ ಅನ್ನಭಾಗ್ಯ ಸ್ಕೀಮ್ ದಿಂದ ನಮ್ಗೆ, ಸೊ ಇದರ ರಿಲೇಟೆಡ್ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಅನ್ನ ಶೇರ್ ಮಾಡಿದ್ದಾರೆ. ಸೊ ಎಲ್ಲಿ ಅಂತಂದ್ರೆ ಗೌರ್ಮೆಂಟ್ ಆಫ್ ಕರ್ನಾಟಕದು ಒಂದು ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಕರ್ನಾಟಕ ವಾರ್ತೆ ಅಂತ. ಸೊ ನೀವು ನೋಡಬಹುದು ಅಫಿಷಿಯಲ್ ಪೇಜ್ ಆಫ್ ಡಿಪಾರ್ಟ್ಮೆಂಟ್ ಆಫ್ ಇನ್ಫಾರ್ಮೇಶನ್ ಅಂಡ್ ಪಬ್ಲಿಕ್ ರಿಲೇಷನ್ಸ್ ಗೌರ್ಮೆಂಟ್ ಆಫ್ ಕರ್ನಾಟಕ ಅಂತ. ರೈಟ್. ಅದೇ ರೀತಿ ಒಂದು ಫೇಸ್ಬುಕ್ ಪೇಜ್ ಕೂಡ ಇದೆ, DIPR ಕರ್ನಾಟಕ ಅಂತ. ರೈಟ್. ಸೊ ಇವು ಎರಡು ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ ಏನಿದೆಯಲ್ಲ, ಇದು ಗೌರ್ಮೆಂಟ್ ಆಫ್ ಕರ್ನಾಟಕ ಅದು ಅಂತ ಅನ್ಬೋದು. ಇನ್ಸ್ಟಾಗ್ರಾಮ್ ಪೇಜು ಕರ್ನಾಟಕ ವಾರ್ತೆ ಅಂಡ್ ಫೇಸ್ಬುಕ್ ಪೇಜು DIPR ಕರ್ನಾಟಕ. ಸೊ ಈ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ನಲ್ಲಿ ಸರ್ಕಾರ ಏನ್ ಮಾಡಿದೆ ಅಂತಂದ್ರೆ ಅನ್ನಭಾಗ್ಯ ಸ್ಕೀಮ್ ರಿಲೇಟೆಡ್ ಏನ್ ಅಕ್ಕಿ ಸಿಗುತ್ತೆ ಅಲ್ಲ, ಸೊ ಅದ್ರ ರಿಲೇಟೆಡ್ ಇದು ಇನ್ಫಾರ್ಮೇಶನ್ ಅನ್ನ ಶೇರ್ ಮಾಡಿದ್ದಾರೆ. ಸೊ ಇದು ಇನ್ಫಾರ್ಮೇಶನ್ ನಲ್ಲಿ ಟೋಟಲ್ ಒಂದು 6 ಪಾಯಿಂಟ್ಸ್ ಇದೆ. ರೈಟ್. ಸೊ ನೀವು ನೋಡಬಹುದು. ಸೊ ಇವು 1 by 1 ಇವು ಏನ್ 6 ಪಾಯಿಂಟ್ಸ್ ಇದೆಯಲ್ಲ, ಇವೆಲ್ಲ ಕೂಡ ನಿಮ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ. ಸೊ ಫಸ್ಟ್ ಪಾಯಿಂಟ್ ಏನ್ ಹೇಳುತ್ತೆ ನೋಡಿ. ಸೊ ಇದು ಫಸ್ಟ್ ಪಾಯಿಂಟ್ ಪ್ರಕಾರ ನಮ್ಗೆ ಏನು ಅನ್ನಭಾಗ್ಯ ಸ್ಕೀಮ್ ಪ್ರಕಾರ ನಮ್ಗೆ ಅಕ್ಕಿ ಸಿಗುತ್ತೆ. ಸೊ ನಾವು ಮನೆಗೆ ತಂದಾಗ ಅದು ಅದರಲ್ಲಿ ಒಂದು ಪ್ಲಾಸ್ಟಿಕ್ ಅಕ್ಕಿ ತರ ಒಂದು ಕಾಣ್ತಾ ಇದೆ. ಸೊ ಅದು ಕನ್ಫ್ಯೂಷನ್ ಆಗ್ತಾ ಇದೆ, ಅದು ಏನು ಅಂತ ನಿಮ್ಗೆ ಒಂದು ಗೊಂದಲ ಇದೆ ಅಂತ ಈ ಪಾಯಿಂಟ್ ಪ್ರಕಾರ ಹೇಳುತ್ತೆ. ರೈಟ್. ಸೊ ಇದು ಫಸ್ಟ್ ಪಾಯಿಂಟ್ ಹೇಳುತ್ತೆ. ಸೆಕೆಂಡ್ ಪಾಯಿಂಟ್ ಏನ್ ಹೇಳುತ್ತೆ. ಸೊ ಸೆಕೆಂಡ್ ಪಾಯಿಂಟ್ ಪ್ರಕಾರ ನಾವೇನ್ ಅಕ್ಕಿ ತರ್ತೀವಲ್ಲ ಮನೆಗೆ, ಸೊ ಅಕ್ಕಿ ತಂದಾಗ ನಾವು ಅನ್ನ ಮಾಡ್ಬೇಕು ಅಂತ ನಾವೇನ್ ಯೂಸ್ ಮಾಡ್ತೀವಲ್ಲ, ಸೊ ಅವಾಗ ನಾವೇನ್ ಮಾಡ್ತೀವಿ, ನೀರನ್ನ ಮಿಕ್ಸ್ ಮಾಡ್ತೀವಿ. ಸೊ ಆಕ್ಚುಲಿ ನೀರ್ ಮಿಕ್ಸ್ ಮಾಡಿದಾಗ ಏನಾಗ್ಬೇಕು, ಅಕ್ಕಿ ಏನಾಗುತ್ತೆ ಕೆಳಗಡೆ ಸೆಟಲ್ ಆಗ್ಬೇಕು, ಅದು ಬಾಟಮಿಗೆ ಬರ್ಬೇಕು. ಬಟ್ ಏನಾಗ್ತಾ ಇದೆ ಅಂತಂದ್ರೆ, ನಾವು ನೀರ್ ಮಿಕ್ಸ್ ಮಾಡಿದಾಗ ಕೆಲವು ಅಕ್ಕಿ ಏನಾಗ್ತಾ ಇದೆ, ಕೆಲವು ಪಾರ್ಟ್ ಆಫ್ ಅಕ್ಕಿ ಮೇಲ್ಗಡೆ ಈ ತರ ನೀರಿನ ಮೇಲ್ಗಡೆ ಫ್ಲೋಟ್ ಆಗ್ತಾ ಇದೆ. ರೈಟ್. ಅಥವಾ ತೇಲ್ತಾ ಇದೆ. ಸೊ ಇದೇನ್ ಫ್ಲೋಟ್ ಈ ತರ ಯಾಕೆ ಆಗ್ತಾ ಇದೆ ಅಂತ ಒಂದು ಬಹಳಷ್ಟು ಕನ್ಫ್ಯೂಷನ್ ಇದೆ. ರೈಟ್. ಸೊ ಬಹಳಷ್ಟು ಜನ ಹೇಳ್ತಾ ಇದ್ದಾರೆ, ಸೊ ನಾರ್ಮಲ್ ಅಕ್ಕಿ ಜೊತೆ ಪ್ಲಾಸ್ಟಿಕ್ ಅಕ್ಕಿ ಕೂಡ ಮಿಕ್ಸ್ ಆಗಿದೆ ರಾಷನ್ ಅಕ್ಕಿನಲ್ಲಿ. ಸೊ ಇದು ಅನ್ನಭಾಗ್ಯದಿಂದ ನಮ್ಗೆ ಅಕ್ಕಿ ಸಿಗ್ತಾ ಇದೆ, ಅದರಲ್ಲಿ ಪ್ಲಾಸ್ಟಿಕ್ ಅಕ್ಕಿ ಕೂಡ ಮಿಕ್ಸ್ ಆಗಿದೆ ಅಂತ ಬಹಳಷ್ಟು ಜನ ಕನ್ಫ್ಯೂಷನ್ ಮಾಡ್ಕೋತಾ ಇದ್ದಾರೆ. ಅಥವಾ ಬಹಳಷ್ಟು ಜನ ಏನ್ ಮಾಡ್ತಾ ಇದ್ದಾರೆ, ಪ್ಲಾಸ್ಟಿಕ್ ರೈಸ್ ಕೊಡ್ತಾ ಇದ್ದಾರೆ, ಪ್ಲಾಸ್ಟಿಕ್ ಅಕ್ಕಿ ಕೊಡ್ತಾ ಇದೆ ಅಂತ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ರೈಟ್. ಸೊ ಇದು ಏನ್ ಪಾಯಿಂಟ್ ಇದೆಯಲ್ಲ, ಇದು ಸೆಕೆಂಡ್ ಪಾಯಿಂಟ್ ನಲ್ಲಿ ಇದು ಇನ್ಫಾರ್ಮೇಶನ್ ಶೇರ್ ಮಾಡಿದ್ದಾರೆ. ಅಂಡ್ ಇದರಲ್ಲಿ ಒಂದು ವರ್ಡ್ ಕೂಡ ಆಡ್ ಮಾಡಿದ್ದಾರೆ. ಸೊ ಸರ್ಕಾರ ಏನ್ ಹೇಳುತ್ತೆ ನೋಡಿ, ಸೊ ಆತಂಕ ಪಡೆಯೋ ಸಂಗತಿ ಇಲ್ಲ ಅಂತಂದ್ರೆ, ಇದು ಏನ್ ಪಾಯಿಂಟ್ ಇದೆಯಲ್ಲ ಅಂತಂದ್ರೆ ಪ್ಲಾಸ್ಟಿಕ್ ರೈಸ್ ಏನ್ ನೀವೇನ್ ಹೇಳ್ತಾ ಇದ್ದೀರಿ, ಕನ್ಫ್ಯೂಷನ್ ಆಗ್ತಾ ಇದೆ. ಸೊ ಆಕ್ಚುಲಿ ಅದು ಏನು ಪ್ರಾಬ್ಲಮ್ ಇಲ್ಲ ಅಂತ ಇದು ಸೆಕೆಂಡ್ ಪಾಯಿಂಟ್ ಹೇಳುತ್ತೆ. ಓಕೆ. ಸೊ ಈಗ ಥರ್ಡ್ ಪಾಯಿಂಟ್ ಏನ್ ಹೇಳುತ್ತೆ ನೋಡಿ. ಸೊ ಥರ್ಡ್ ಪಾಯಿಂಟ್ ಪ್ರಕಾರ ಅದು ಪ್ಲಾಸ್ಟಿಕ್ ಅಕ್ಕಿ ಅಲ್ಲ, ಅದು ಸಾರ್ವತೀರ್ಥ ಅಕ್ಕಿ. ಓಕೆ. ಸೊ ನಾರ್ಮಲ್ ಅಕ್ಕಿ ಜೊತೆ ಏನ್ ಪ್ಲಾಸ್ಟಿಕ್ ಅಕ್ಕಿ ಅಂತ ಹೇಳ್ತಾ ಇದ್ರಲ್ಲ, ಸೊ ಅದು ಆಕ್ಚುಲಿ ಪ್ಲಾಸ್ಟಿಕ್ ಅಕ್ಕಿ ಅಲ್ಲ, ಅದು ಸಾರ್ವತೀರ್ಥ ಅಕ್ಕಿ. ಸಾರ್ವತೀರ್ಥ ಅಕ್ಕಿಗೆ ಫೋರ್ಟಿಫೈಡ್ ರೈಸ್ ಅಂತಲೂ ಕರಿಬಹುದು, ಅಥವಾ ಬೇರೆ ಹೆಸರಿನಿಂದ ಕರಿಬಹುದು. ಉದಾಹರಣೆಗೆ ಫರ್ಟೈಲ್ ರೈಸು, ಎನ್ರಿಚ್ ರೈಸು, ಅಥವಾ ಆರ್ಟಿಫಿಷಿಯಲ್ ರೈಸ್ ಅಂತ ಕರಿಬಹುದು. ಬಟ್ ಕಂಪಲ್ಸರಿ ಅಥವಾ ಇದು ಕನ್ಫರ್ಮೇಶನ್ ಹೇಳಿದ್ದಾರೆ, ಅದು ಪ್ಲಾಸ್ಟಿಕ್ ಅಕ್ಕಿ ಅಲ್ಲ, ಅದು ಫೋರ್ಟಿಫೈಡ್ ರೈಸ್ ಅಂತ ಅನ್ಬೋದು, ಫರ್ಟೈಲ್ ರೈಸ್ ಅಂತ ಅನ್ಬೋದು, ಅಥವಾ ಎನ್ರಿಚ್ ರೈಸು, ಅಥವಾ ಆರ್ಟಿಫಿಷಿಯಲ್ ರೈಸ್. ಸೊ ಇದು ಫೋರ್ಟಿಫೈಡ್ ರೈಸ್ ಏನು ಅಂತ ನಿಮ್ಗೆ ಮುಂದೆ ಹೇಳ್ತೀನಿ. ಓಕೆ. ಅವರೇ ಎಕ್ಸ್ಪ್ಲನೇಷನ್ ಕೂಡ ಕೊಟ್ಟಿದ್ದಾರೆ. ಓಕೆ. ಬಟ್ ಒಂದು ಕ್ಲಿಯರ್ ಆಗಿ ಹೇಳಿದ್ದಾರೆ, ಅದು ಪ್ಲಾಸ್ಟಿಕ್ ಅಕ್ಕಿ ಅಲ್ಲ ಅಂತ. ಓಕೆ. ಸೊ ಇದು ಥರ್ಡ್ ಪಾಯಿಂಟ್ ಹೇಳುತ್ತೆ. ಈಗ ಫೋರ್ತ್ ಪಾಯಿಂಟ್ ಏನ್ ಹೇಳುತ್ತೆ. ಸೊ ಈ ಪಾಯಿಂಟ್ ಪ್ರಕಾರ ಏನ್ ಸೆಂಟ್ರಲ್ ಗೌರ್ಮೆಂಟ್ ಮಿನಿಸ್ಟ್ರಿ ಇದೆ, ಅಂದ್ರೆ ಗೌರ್ಮೆಂಟ್ ಆಫ್ ಇಂಡಿಯಾದು ಒಂದು ಮಿನಿಸ್ಟ್ರಿ ಒಂದು ಸರ್ಕ್ಯುಲರ್ ಅಥವಾ ಒಂದು ನೋಟಿಫಿಕೇಶನ್ ಇದೆ. ಆ ಪ್ರಕಾರ ಇದೇನ್ ಮಿಕ್ಸ್ ಮಾಡೋದಿದೆಯಲ್ಲ ಪಾಯಿಂಟ್, ಅವ್ರೇನ್ ಹೇಳ್ತಾ ಇದಾರೆ, 1 kg ನಾರ್ಮಲ್ ಅಕ್ಕಿ ಜೊತೆ 10 ಗ್ರಾಮ್ ಅಷ್ಟು ಫೋರ್ಟಿಫೈಡ್ ರೈಸ್ ಅಥವಾ ಸಾರ್ವತೀರ್ಥ ಅಕ್ಕಿಯನ್ನ ಮಿಕ್ಸ್ ಮಾಡ್ತಾ ಇದ್ದಾರೆ ಅಂತ ಇದು ಮಿನಿಸ್ಟ್ರಿ ಒಂದು ನೋಟಿಫಿಕೇಶನ್ ಪ್ರಕಾರ ಒಂದು ಇಲ್ಲಿ ಪಾಯಿಂಟ್ ಅನ್ನ ಇನ್ಕ್ಲೂಡ್ ಮಾಡಿದ್ದಾರೆ. ಓಕೆ. ಈಗ ಇದು 10 ಗ್ರಾಮ್ಸ್ ಅಂದ್ರೆ 1 kg ನಾರ್ಮಲ್ ಅಕ್ಕಿ ಜೊತೆ 10 ಗ್ರಾಮ್ ಅಷ್ಟು ಸಾರ್ವತೀರ್ಥ ಅಕ್ಕಿ ಅಥವಾ ಫೋರ್ಟಿಫೈಡ್ ರೈಸ್. ಈಗ ಇದು ಸಾರ್ವತೀರ್ಥ ಅಕ್ಕಿ ಅಥವಾ ಫೋರ್ಟಿಫೈಡ್ ರೈಸ್ ಯಾಕೆ ಮಿಕ್ಸ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಸೊ ಏನ್ ಇನ್ಫಾರ್ಮೇಶನ್ ಹೇಳಿದ್ದಾರೆ ಅಂತಂದ್ರೆ, ಇದರಿಂದ ನಮ್ಗೆ ವಿಟಮಿನ್ಸ್ ಮತ್ತೆ ಮೈಕ್ರೋ ನ್ಯೂಟ್ರಿಯೆಂಟ್ ಸಿಗುತ್ತೆ. ಸೊ ಆಕ್ಚುಲಿ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಉದಾಹರಣೆಗೆ ವಿಟಮಿನ್ ಬಿ ಸಿಗುತ್ತೆ, ಫೋಲಿಕ್ ಆಸಿಡ್ ಸಿಗುತ್ತೆ, ಐರನ್ ಕೂಡ ಸಿಗುತ್ತೆ. ಸೊ ಇದು ಎಲ್ಲ ಕೂಡ ಏನಾಗುತ್ತೆ, ಹೆಲ್ತ್ ಅನ್ನ ಇಂಪ್ರೂವ್ ಮಾಡ್ತಾ ಇದೆ ಅಂತ ಹೇಳಿದ್ದಾರೆ. ಓಕೆ. ಫಿಫ್ತ್ ಪಾಯಿಂಟ್. ಸೊ ಫಿಫ್ತ್ ಪಾಯಿಂಟ್ ಏನ್ ಹೇಳುತ್ತೆ ನೋಡಿ. ಸೊ ಫಿಫ್ತ್ ಪಾಯಿಂಟ್ ಪ್ರಕಾರ ಇದೇನ್ ಫೋರ್ಟಿಫೈಡ್ ರೈಸ್ ಅಥವಾ ಸಾರ್ವತೀರ್ಥ ಅಕ್ಕಿ ಇದೆಲ್ಲ, ಸೊ ಇದು ಹೆಲ್ತ್ ಅನ್ನ ಇಂಪ್ರೂವ್ ಮಾಡುತ್ತೆ. ಅಂಡ್ ಅನಿಮಿಯಾ ಅಂತ ಏನ್ ಪ್ರಾಬ್ಲಮ್ ಇದೆಯಲ್ಲ, ಅದು ಕೂಡ ಇಂಪ್ರೂವ್ ಮಾಡುತ್ತೆ ಅಥವಾ ಸಾಲ್ವ್ ಮಾಡುತ್ತೆ. ಅಂಡ್ ಮಾಲ್ ನ್ಯೂಟ್ರಿಷನ್ ಈಗ ಕೂಡ ಒಂದು ಇಂಪ್ರೂವ್ಮೆಂಟ್ ಸಿಗುತ್ತೆ ಅಂತ ಈ ಪಾಯಿಂಟ್ ಪ್ರಕಾರ, ಫಿಫ್ತ್ ಪಾಯಿಂಟ್ ಪ್ರಕಾರ ಹೇಳ್ತಾರೆ. ಓಕೆ.
ಸಿಕ್ಸ್ತ್ ಪಾಯಿಂಟ್ ಏನ್ ಹೇಳುತ್ತೆ? ಸೊ 6 ಪಾಯಿಂಟ್ ನಲ್ಲಿ ನೋಡಿ, 6th ಪಾಯಿಂಟ್ ಪ್ರಕಾರ ಇದೇನ್ ಸಾರ್ವತೀರ್ಥ ಅಕ್ಕಿ ಇದೆ ಅಥವಾ ಫೋರ್ಟಿಫೈಡ್ ರೈಸ್ ಅಂತ ಅನ್ಬೋದು, ಇದು ಲ್ಯಾಬ್ ನಲ್ಲಿ ಟೆಸ್ಟ್ ಆಗಿದೆ ಅಂಡ್ ನ್ಯೂಟ್ರಿಷಿಯಸ್ ರೈಸ್ ಅಂತ ಫಿಟ್ ಆಗಿದೆ, ಅಂತಂದ್ರೆ ಆರೋಗ್ಯಕ್ಕೆ ಒಳ್ಳೇದು ರೈಸ್ ಅಂತ, ಒಳ್ಳೆ ಅಕ್ಕಿ ಅಂತ ಇದಕ್ಕೆ ಅಪ್ರೂವಲ್ ಕೂಡ ಸಿಕ್ಕಿದೆ ಅಂಡ್ ಇದು ತುಂಬಾ ಕ್ವಾಲಿಟಿ ಸರಿಯಾಗಿದೆ ಅಂಡ್ ಸೇಫ್ ಆಗಿದೆ. ಸೊ ನೀವೇನ್ ಮಾಡಬಹುದು, ಇದು ಊಟನಲ್ಲಿ ನೀವು ಬಳಸ್ಕೋಬಹುದು ಅಥವಾ ಅನ್ನ ಮಾಡಿ ಊಟ ಮಾಡಬಹುದು ಅಂತ ಇದು 6 ಪಾಯಿಂಟ್ ಹೇಳುತ್ತೆ. ಓಕೆ, ಸೊ ಫೈನಲಿ ನಿಮ್ಗೆ ಒಂದು ಕನ್ಕ್ಲೂಷನ್ ಹೇಳಬೇಕು ಅಂತಂದ್ರೆ, ಅನ್ನಭಾಗ್ಯದ ಸ್ಕೀಮ್ ಪ್ರಕಾರ ನಮ್ಗೇನ್ ಅಕ್ಕಿ ಸಿಗುತ್ತೆ ಅದು ನಾವು ಈಸಿಯಾಗಿ ಅಥವಾ ಸೇಫ್ ಆಗಿ ನಾವು ಅನ್ನ ಮಾಡ್ಕೊಂಡು ನಾವು ಊಟ ಮಾಡ್ಬೋದು, ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ, ಕನ್ಫ್ಯೂಷನ್ ಇಲ್ಲ ಅಥವಾ ತೊಂದರೆ ಇಲ್ಲ ಅಂತ ಒಂದು ಕ್ಲಿಯರ್ ಇನ್ಫಾರ್ಮೇಶನ್ ಕರ್ನಾಟಕ ಗೌರ್ಮೆಂಟ್ ಲಿಂದ ಶೇರ್ ಮಾಡಿದ್ದಾರೆ. ಓಕೆ, ಸೊ ನಿಮ್ಗೆ ವಿಡಿಯೋ ಯಾವ ತರ ಅನ್ಸಿದೆ ಅಂತ ಕಾಮೆಂಟ್ ಮುಖಾಂತರ ನನಗೆ ತಿಳಿಸಿ ಅಂಡ್ ಇನ್ಸ್ಟಾಗ್ರಾಮ್ ನಲ್ಲಿ ಕೂಡ ನೀವು ನನಗೆ ಮೆಸೇಜ್ ಮಾಡಬಹುದು ಅಂಡ್ ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ದು ಫ್ರೆಂಡ್ ಜೊತೆ, ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಬೆಲ್ ಐಕನ್ ಪ್ರೆಸ್ ಮಾಡಿ. ವಿಡಿಯೋ ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋನಲ್ಲಿ ಮೀಟ್ ಆಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.